ಎಜಿ ನ್ಯೂಸ್ಗೆ ಸ್ವಾಗತ. ತಿಪಟೂರು ನಗರದ ಕೆಲವೆಡೆ ನೀರಿನ ಸಮಸ್ಯೆಗೆ ಟ್ಯಾಂಕರ್ ನೀರಿಗೆ ಮೊರೆ ಹೋದ ಸಾರ್ವಜನಿಕರು. ಈಗ ಬೇಸಿಗೆ ಬಿಸಿಲು ಧಗೆ ಶುರುವಾಗಿದ್ದು ಬಿಸಿಲಿನ ತಾಪಮಾನ ಏರುತ್ತಾ ಇರುವ ಹೊತ್ತಲ್ಲೇ ತಿಪಟೂರು ನಗರದ ಕೆಲವೆಡೆ ನೀರಿಗೆ ಹಾಹಾಕಾರ ಶುರುವಾಗಿದ್ದು ದಿನನಿತ್ಯದ ಬಳಕೆಯ ನೀರಿಗೋಸ್ಕರ ಸಾರ್ವಜನಿಕರು ಟ್ಯಾಂಕರ್ಗಳಿಂದ ಮನೆಗಳಿಗೆ ನೀರನ್ನ ತೀರಿಸಿಕೊಳ್ಳುತ್ತಿರುವುದು ಎಲ್ಲೆಡೆ ಕಂಡುಬರ್ತಾ ಇದೆ. ಯಾಕೆ ನಗರಸಭೆಯಿಂದ ಸಾರ್ವಜನಿಕರಿಗೆ ನೀರಿನ ಸೌಲಭ್ಯ ಕಲ್ಪಿಸಿಲ್ವಾ ಎಂಬ ಅನುಮಾನ ನೋಡುಗರಿಗೆ ಶುರುವಾಗಿದೆ. ಪ್ರತಿದಿನ ಈ ಬೀದಿಯಲ್ಲಿ ನೀರಿನ ಟ್ಯಾಂಕರ್ಗಳು ಕಾಣಸಿಗುತ್ತೆ. ಬೆಳಗ್ಗೆಯಿಂದ ರಾತ್ರಿಯ ತನಕ ನೀರು ಹೊತ್ತು ತರುವ ಟ್ಯಾಂಕರ್ಗಳು ಕಾಣುತ್ತೆ. ತಿಪಟೂರು ನಗರದ ಚಾಮುಂಡೇಶ್ವರಿ ಬಡಾವಣೆಯ 6ನೇ ಕ್ರಾಸ್ ಬೀದಿಯಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಎಂಬುದು ಇಲ್ಲಿಗೆ ಒಮ್ಮೆ ಯಾರಾದರೂ ಭೇಟಿ ಕೊಟ್ಟರೆ ತಿಳಿಯುತ್ತೆ. ನೀರಿನ ಸಮಸ್ಯೆ ಬಗ್ಗೆ ನಗರಸಭೆಗೆ ದೂರು ಕೊಟ್ಟರು ಕೂಡ ಏನೂ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯ ನಿವಾಸಿಯಾದ ಮುಮ್ತಾಜ್ ರವರು ಆರೋಪಿಸಿದ್ರು. ನಗರಸಭೆಯ ಅಧಿಕಾರಿಗಳು ಇನ್ನಾದರೂ ಇತ್ತ ಕಡೆ ಗಮನ ಹರಿಸಿ. ಇಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಸುಮಾರು ಜನ ದೂರ್ತಾ ಇದ್ದಾರೆ. ಪ್ರತಿದಿನ ನೋಡ್ತಾ ಇದ್ದಾರೆ ಟ್ಯಾಂಕರ್ಗಳಲ್ಲಿ ನೀರು ತರ್ತಾ ಇದ್ದಾರೆ. ಇಲ್ಲಿ ಯಾಕೆ ಸರ್ ನಿಮ್ಮ ಇವರೆಲ್ಲ ಏನು ಸಾರ್ವಜನಿಕರೆಲ್ಲ ಸೇರಿ ದೂರು ಕೊಟ್ಟಿಲ್ವ, ಏನು ಕಂಪ್ಲೇಂಟ್ ಮಾಡಿಲ್ವಾ ನಗರಸಭೆಗೆ ಅಥವಾ ಸಂಬಂಧಿಸಿದ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ? ನೀರಿನ ಸಮಸ್ಯೆ ಅಂತೂ ತುಂಬಾ ಇದೆ. ಎಲ್ಲರೂ ಟ್ಯಾಂಕ್ಗಳಲ್ಲಿ ನೀರು ಹಾಕಿಸ್ಕೊಂತಿರೋದೇ ಆಗಿದೆ. ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇಲ್ಲಿ ಈಗ ಇರ್ತಕ್ಕಂಥ ಬೋರ್ವೆಲ್ಗಳು ಮತ್ತೊಂದು ಯಾವುದು ಕೂಡ ರಿಪೇರಿ ಇದೆ, ಅವುಗಳನ್ನು ರಿಪೇರಿ ಮಾಡಿಲ್ಲ. ಇದ್ರ ಬಗ್ಗೆ ಇಲಾಖೆಯವರಿಗೆ ಗಮನಕ್ಕೆ ತಂದಿದ್ದೀವಿ, ಅದು ಕೂಡ ಏನಂತ ಒಂದು ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ನೀರಿನ ಸಮಸ್ಯೆ ಅಂತ ತುಂಬಾ ಇದೆ. ನೋಡ್ರಿ, ಈಗ ಶ್ರೀಮಂತರಾದರೆ ಏನೋ ದಿನ ಟ್ಯಾಂಕರ್ ಹಾಕ್ಸ್ಕೋಬೋದು, ಬಡವ್ರು ಏನು ಮಾಡಬೇಕು, ಕಷ್ಟ ಆಗುತ್ತಲ್ವಾ, ಸಮಸ್ಯೆ ಇದೆ. ಈಗ 15 ದಿನಕ್ಕೆ ಒಂದ್ಸರಿ ಅಂದರೆ ಏನು ಮಾಡ್ತಾರೆ ನೀರು? ಈಗಂತೂ ಬೇಸಿಗೆ ತಾಪಮಾನ ಇರೋದ್ರಿಂದ ನೀರು ಬೇಕೇ ಬೇಕು, ಸ್ನಾನ ಮಾಡೋಕ್ಕೆ, ಮಕ್ಕಳಿಗೆ, ಇದಕ್ಕೆಲ್ಲ ಕುಡಿಯೋದಕ್ಕೂ ಸಮಸ್ಯೆ ಅನ್ನಂಗಿದ್ದಾಗ. ಕೂಲಿ ಕಾರ್ಮಿಕರು ಇದ್ದಾರೆ, ಅವತ್ತಿನ ದುಡಿಮೆ ಮಾಡ್ಕೊಂಡು ಅವತ್ತು ಜೀವನ ಮಾಡೋ ಅಂತ ಜನಗಳು ಇರ್ತಾರೆ. ಅವ್ರುಗಳು 100 ರೂಪಾಯಿ ಹಾಕ್ಬಿಟ್ಟು ಟ್ಯಾಂಕರ್ ನೀರು ತರಿಸ್ಬೇಕು ಅಂತಂದ್ರೆ ಬಹಳ ಸಮಸ್ಯೆನೇ. ಹೌದು, ಇದಕ್ಕೆ ಇಲಾಖೆ ಬಹಳಷ್ಟು ಉತ್ತಮವಾಗಿ ಸ್ಪಂದಿಸಿದ್ರೆ ಬಹಳ ಚೆನ್ನಾಗಿರ್ತದೆ. ಯಾಕೋ ಸ್ಪಂದನೆ ಆಗ್ತಾ ಇಲ್ಲ. ದಯಮಾಡಿ ಇನ್ನು ಮುಂದಾದರೂ ಕೂಡ ಇಲಾಖೆಯವರು ಇದನ್ನು ಗಮನಿಸ್ತೀವಿ ಅಂತೇಳಿ ನನ್ನ ಒತ್ತಾಯ. ಇಲ್ಲಿ ನಗರಸಭೆಯಲ್ಲಿ ಕಮಿಷನರ್ ಅವರು ತುಂಬ ಒಳ್ಳೆಯರಿದ್ದಾರೆ, ಜನಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೂ ಯಾವ ರೀತಿ ನೀವೆಲ್ಲ ಇಷ್ಟು ದೂರ ನೀಡಿದ್ರು ಏನೋ ಇದುವರೆಗೆ ತನಕ ಸ್ಪಂದನೆ ನೀಡಿಲ್ಲ. ತಿಪಟೂರಲ್ಲಿ ಹಲವು ವಾರ್ಡ್ಗಳಿದೆ ಸರ್, ಕೆಲವು ವಾರ್ಡ್ಗಳಲ್ಲಿ. ತಿಪಟೂರು ನಗರದ ಚಾಮುಂಡೇಶ್ವರಿ ಬಡಾವಣೆಯ 6ನೇ ಕ್ರಾಸ್ ಬೀದಿಯ ನೀರಿನ ಸಮಸ್ಯೆಗೆ ಪರಿಹಾರ ಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಬಾಬು ಖಾನ್, ತುಮಕೂರು, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.